ಗಳಾದಾಗ ಬೆಂಗಳೂರು ನಗರವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದ ನಗರವನ್ನಾಗಿ ಬೆಳೆಸಬೇಕು. ಇಡೀ ಜಗತ್ತಿನಲ್ಲಿ ಜನ ಬೆಂಗಳೂರಿಗೆ ಆಕರ್ಷಿತರಾಗಿ ಬರಬೇಕು. ಆ ಮೂಲಕವಾಗಿ ಬೆಂಗಳೂರು ಚೆನ್ನಾಗಿ ಬೆಳಿಬೇಕು ಅಂತ ಅನ್ನೋದು ಅವರ ಆಶಯ ಆಗಿತ್ತು. ಅವ್ರ ಶಕ್ತಿ ಮೀರಿ ಅದಕ್ಕೋಸ್ಕರ ಆಶಯ ಅಲ್ಲ, ಅದಕ್ಕೋಸ್ಕರ ಪ್ರಯತ್ನ ಪಟ್ಟದ್ದು ಕೂಡ ಮುಖ್ಯವಾದಂತಹದ್ದು. ರಾಜ್ಕುಮಾರ್ ಅಪಹರಣ ಇರ್ಬೋದು, ನಾಗಪ್ಪ ಅಪಹರಣ ಇರ್ಬೋದು, ಕಾವೇರಿಯ ಒಂದು ಹೋರಾಟದ ಸಂದರ್ಭ ಇರ್ಬೋದು, ತುಂಬ ಸಂಯಮವಾಗಿ ಈ ಥರ ಎಲ್ಲ ಪಕ್ಷದವರನ್ನು, ಎಲ್ಲ ವ್ಯಕ್ತಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಸಮಸ್ಯೆಗಳನ್ನು ಎದುರಿಸಿದ ರೀತಿ ಕೂಡ ತುಂಬ ಮುಖ್ಯವಾದಂತಹದ್ದು. ಒಂದು ಆದರ್ಶಪ್ರಾಯವಾದಂತಹ ವ್ಯಕ್ತಿತ್ವವನ್ನು ನಡೆಸಿದಂಥವರು, ತುಂಬ ಒಳ್ಳೆಯ ವಿದ್ಯಾಭ್ಯಾಸದ ಹಿನ್ನೆಲೆಯನ್ನು ಹೊಂದಿದ್ದಂಥವರು, ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಸ್ಪಂದನೆ ಇದ್ದಂಥವರು. ಅವರ ಅಗಲಿಕೆ ನಾಡಿಗೆ ಒಂದು ಕೊರತೆಯಾಗಿದೆ, ಎಲ್ರಿಗೂ ದುಃಖವನ್ನು ಉಂಟು ಮಾಡಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಅವ್ರ ಕುಟುಂಬದವರು ಮತ್ತು ಸಮಸ್ತರಿಗೂ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹಾರೈಸ್ತೀನಿ. ಸುತ್ತೂರು ಶ್ರೀಗಳು ಶ್ರೀ ದೇಶಿಕೇಂದ್ರ ಮಹಾಸ್ವಾಮಿಗಳು ಈಗ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಬಂದು ಅಂತಿಮ ದರ್ಶನವನ್ನು ಪಡೆದು ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿ ಹೋಗ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ರಿ. ಅವರು ಕೂಡ ಸುದ್ದಿ ತಿಳಿತಾ ಇದ್ದ ಹಾಗೆಯೇ ಬೆಂಗಳೂರಿನಲ್ಲೇ ಇದ್ದರು ಸುತ್ತೂರು ಸ್ವಾಮಿಗಳು. ಅವರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದು ಎಸ್.ಎಂ. ಕೃಷ್ಣ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಅಲ್ಲಿಂದ ತೆರಳಿದ್ದಾರೆ. ಅವರ ಕುಟುಂಬದಲ್ಲಿ ಈಗಾಗಲೇ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬರೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಬಂದ ನಂತರ ಆನಂತರದ ಕಾರ್ಯಗಳು, ಬಟ್ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳಾಗ್ತಾ ಇದೆ. ಎಸ್.ಎಂ. ಕೃಷ್ಣ ಅವರ ಮನೆ ಮುಂಭಾಗದಲ್ಲಿ ಶಾಮಿಯಾನವನ್ನು ಹಾಕಿ ಈಗ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ.